ನಮಸ್ಕಾರ ಎಲ್ಲರಿಗೂ. ಇವತ್ತು ರೀ ನಾವು ನಿಮ್ಗೆ ಸಣ್ಣ ಹುಡುಗರಿದು ಈ ಒಂದು ರೆಸಿಪಿಯನ್ನು ಮಾಡಿ ಕೊಟ್ರಿ ಅಂತಂದ್ರೆ ರೀ ಅವ್ರು ನಿಮಗೆ ಮತ್ತೆ ಬಂದು ಕೇಳ್ಬೇಕು ಇದನ್ನು ಮಾಡಿಕೊಡು ಅಂತೇಳಿ ಅಂಥ ಒಂದು ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ ರೀ. ಈಸಿಯಾಗಿ ಮತ್ತು ಇನ್ಸ್ಟಂಟಾಗಿ ಮಾಡ್ಕೊಳ್ಳುವಂತಹ ಈ ಒಂದು ದಹಿ ವಡಾನ ಭಾಳ ಸುಲಭವಾಗಿ ನಾವು ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನೀವೇನ್ರಿ ಸಬ್ಸ್ಕ್ರೈಬ್ ಮಾಡಿರಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಆಮೇಲೆ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋ ಬರೀ. 1 ಕಪ್ಪಷ್ಟು ಉದ್ದಿನ ಬೇಳೆಯನ್ನು ನೆನೆ ಹಾಕಿರ್ಬೇಕು ರೀ. ಐತ್ರಿ ಒಂದು ಸಲ ವಾಶ್ ಮಾಡಿ, ಒಂದು 2 ಸಲ ವಾಶ್ ಮಾಡಿ, ಒಂದು 2-3 ತಾಸು ಚೆನ್ನಾಗಿ ಉದ್ದಿನ ಬೇಳೆಯನ್ನು ನೀವು ನೆನೆಸಿ ತಗೋರಿ. ಅದಾದ ನಂತರ ಒಂದು ಮಿಕ್ಸರ್ ಜಾರ್ದಾಗ ಹಾಕಿ ಅವಕ್ಕೆ ಸ್ವಲ್ಪ ನೀರನ್ನು ಹಾಕಿ ನೀವು ಹಿಟ್ಟನ್ನು ರುಬ್ಬೇಕು ರೀ. ಭಾಳ ನೀರು ಹಾಕಂಗಿಲ್ಲ, ಸ್ವಲ್ಪ ಹಾಕಿರಿ, ರುಬ್ಬ್ರಿ ಚಂದಂಗೆ. ಆಮೇಲೆ ಇದಕ್ಕಿಂತ ಮೊದಲು ನಾವು ನಿಮಗೆ ಬಹಳ ಸಿಂಪಲ್ ಆಗಿರುವಂತಹ ಮೊಸರು ವಡೆಯನ್ನು ತೋರಿಸಿದ್ದೀವಿ, ಬೇರೆ ಬೇರೆ ಸ್ನ್ಯಾಕ್ ರೆಸಿಪಿಗಳನ್ನ ತೋರಿಸಿದ್ದೀವಿ. ತಾವು ನೋಡಿಲ್ಲ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಒಂದ್ಸಲ ಚೆಕ್ ಮಾಡ್ಕೊಂಡು ಬರ್ರಿ. ಈಗ ಹಿಟ್ಟನ್ನು ರುಬ್ಬಿದ್ರಿ, ನೀವು ನೋಡಿದ್ರಿ ಬರ್ಬರಿಯಾಗಿ ಚಲೋತ್ನಂಗೆ ಉದ್ದಿನ ಬೇಳೆನ ಎಲ್ಲನೂ ಗರ್ರ ಅನ್ಸ್ಕೊಂಬಂದೆ. ಈ ರೀತಿಯಾಗಿ ಈ ಒಂದು ಕನ್ಸಿಸ್ಟೆನ್ಸಿ ಒಳಗೆ ಅದು ಬರ್ಬೇಕ್ರಿ. ಹಿಂಗನ ಮಾಡಿರಿ ಹಿಟ್ಟು ರೀತಿ ಇದ್ರಿ. ಇಷ್ಟಂತರೂ ನೀವು ಮಾಡ್ತೀರಿ, ಗೊತ್ತಾತ್ರಿ, ನೀವು ಶಾನೆ ಅದಿರಿ. ಬರ್ರಿ ಮುಂದಕ್ಕೆ ಹೋಗೋಣ. ಏನು ರೀ, ಇದನ್ನು ಒಂದು ಪಾತ್ರದಾಗೋ ಅಥವಾ ಒಂದು ಯಾವುದಾದ್ರು ಮಿಕ್ಸಿಂಗ್ ಬೌಲ್ದಾಗೋ ಎಲ್ಲ ಏನು ರುಬ್ಬಿದ್ರಲ್ಲೇ ಹಿಟ್ಟು ಅದನ್ನು ಹಾಕೋಣ ತೈತ್ರಿ. ಇಷ್ಟೆಲ್ಲನೂ ಹಾಕಿ ಇದಕ್ಕೆ ಮತ್ತು ಮ್ಯಾಲೆ ಏನೇನು ಹಾಕಬೇಕು ಅಂತಂದ್ರೆ ಸ್ವಲ್ಪ ಅಂದ್ರೆ 1 ಟೀ ಸ್ಪೂನ್ ಅಷ್ಟು ಸಮೀಪ ಜೀರಿಗೆ ಹಾಕಿರಿ. ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪನ್ನು ನೀವು ಸೇರಿಸ್ರಿ. ಇಷ್ಟ ಆದ ನಂತರ ಅದನ್ನು ಕಲಸ್ರಿ. ಹೆಂಗೆ ರೀ, ಬೆರಳು ತೊಗೊಂಡು ಗ್ಯಾರ ಅಂತ ಹೇಳಿ ತಿರುಗಿಸಿದ್ರಿ ಅಂತ ತಗೋರಿ. ಈ ರೀತಿಯಾಗಿ ಮಿಕ್ಸ್ ಆಗಿಬಿಡ್ಬೇಕಾರೆ ಅದು ಪೂರ್ತಿ ಅದ ಕೈ ಹಾಕೋತ ಕುಂದ್ರಬೇಡ್ರಿ. ಚಮಚಲಿ ಮಾಡ್ತಿದ್ರೆ ಮಾಡ್ಬೋದು, ಆದ್ರೆ ಕೈಯಿಂದನೇ ಕಲಸ್ರಿ. ಭಾಳ ಸುಲಭ ಆಗ್ತೈತಿ, ಈಸಿ ಅನಿಸ್ತದೆ ನಿಮಗೆ. ಆಮೇಲೆ ಈ ರೀತಿಯಾಗಿ ಮಾಡಿ ಹಿಂಗೆ ಬರ್ಬೇಕು ನೋಡ್ರಿ ಕೈಯೊಳಗೆ. ಅಂದ್ರೆ ಉಂಡಿಗತ್ಲೆ ಹೋಗಿ ಬೀಳ್ಬೇಕು. ಆ ರೀತಿಯಾಗಿ ಹಿಟ್ಟನ್ನು ನೀವು ಚೆನ್ನಾಗಿ ಬರೋ ಹಂಗೆ ಅದನ್ನು ಬಡಿಬೇಕು ಅಷ್ಟೇ ರೀ, ಮತ್ತೇನೂ ಇಲ್ಲರಿ. ಇಷ್ಟ ಆದ ನಂತರ ಈ ಕಡೆ ಇನ್ನೊಂದು ಬೌಲ್ದಾಗ ಅಥವಾ ಯಾಕಡ್ರೆ ಏನು ಮಾಡಿರಿ, ಅದ್ರಾಗ ಸ್ವಲ್ಪ ಹಿಂಗನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿರಿ ತಿದ್ರಿ. ಅಂದ್ರೆ ಒಂದು 4 ಕಪ್ಪಷ್ಟು ನಾವಿಲ್ಲಿ ನೀರನ್ನು ಅದಕ್ಕೆ ಸೇರಿಸಿ ಬಿಡಾಕತ್ತೀವಿ ರೀ. ಆಮೇಲೆ ಅದ್ರೊಳಗೂ ಸ್ವಲ್ಪ ನೀವು ಉಪ್ಪನ್ನು ಸೇರಿಸ್ಬೇಕಾಕತ್ರಿ. ಹಿಂಗು, ಉಪ್ಪು, ನೀರು. ಅಂದ್ರೆ ಈಗೇನು ನಾವು ವಡೆ ಮಾಡ್ತೀವ್ರಲ್ಲ ಅವನ ಹತ್ರ ಹಾಕೋದಿರ್ತೈತೆ. ಆಮೇಲೆ ಹೇಳ್ತೇನೆ ರೀ ನಾನು ನಿಮಗೆ. ಈಗ ಹಿಟ್ಟು ಕಡೆ ವಾಪಸ್ ಬರ್ರಿ. ಹಿಟ್ಟು ಏಕದಮ್ ಪದ್ಧತಿಯಾಗಿ ಈ ರೀತಿಯಾಗಿರುವಂಥ ಹದ ಬಂದತಿ. ಅದನ್ನು ಹೆಂಗೆ ಚೆಕ್ ಮಾಡ್ಕೋದು ಅಂತಂದ್ರೆ ಒಂದು ಬೌಲ್ದಾಗ ನೀರು ತೊಗೊರಿ. ಹಿಟ್ಟನ್ನು ಒಂದು ಸ್ವಲ್ಪ ಈ ರೀತಿಯಾಗಿ ಅದ್ರ ಮೇಲೆ ಬಿಟ್ರಿ ಅಂತಂದ್ರೆ ಅದು ತೇಲಾಡ್ಬೇಕು ರೀ. ನೆನಪಿಟ್ಕೋರಿ, ಮುಣಗಬಾರ್ದು, ತೇಲಾಡ್ಬೇಕು. ಆ ರೀತಿಯಾಗಿ ಮಾಡಿತ್ತು ಅಂದರೆ ಹಿಟ್ಟು ಬರಬರಿ ಐತಿ ಅಂತ ಅರ್ಥ. ಇನ್ನು ಚೆಕ್ ಮಾಡೋದು ನೀವು ಕಲ್ತೇರಿ. ಎಣ್ಣೆನ ಕಾಯಕ್ಕಿಡೋದ್ರಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿರಬೇಕು. ಆಮೇಲೆ ಹಾಕುವಾಗ ಅದನ್ನು ಲೋ ಫ್ಲೇಮ್ದಾಗ ಹಿಟ್ಟನ್ನು ಹಾಕಬೇಕು. ಜೋರಿಟ್ಟ ಇವನ್ನ ಕೆಂಪು ಬರಿಸಿ ಒತ್ಸೋದು ಬೇಕಾಗಿಲ್ಲ ರೀ ನಮಗೆ. ಬರಬ್ಬರಿಯಾಗಿ ಅವು ಕರಿಬೇಕ್ರಿ ನಾವು ಎಣ್ಣೆಗ. ಆದ್ರೆ ನೆನಪಿಟ್ಕೋರಿ, ಉರಿ ಅಥವಾ ಫ್ಲೇಮ್ ಏನೈತಿರಲ್ಲ ಅದು ಸಣ್ಣ ಇರಬೇಕು ರೀ. ಅಷ್ಟ್ರಾಗಣ ಇವನ್ನ ನೀವು ಎಷ್ಟು ಬಿಡ್ತಿರೋ ಅವನ್ನ ಎಲ್ಲನೂ ಈ ಬಜ್ಜಿಗದ್ಲೆ ಬಿಟ್ಟು, ಅಂದ್ರೆ ಈ ಬೋಂಡಾಗದ್ಲೆ ಹೆಂಗೆ ಬಿಡ್ತಿರ್ತಿರಲ್ಲ ಹಂಗಣ ಸೇಮ್ ಬಿಡಬೇಕು. ಬಿಟ್ಟು ಆದ್ಮೇಲೆ ಅವನ್ನ ಟಚ್ ಮಾಡೋಕೆ ಹೋಗ್ಬೇಡ್ರಿ. ಸ್ವಲ್ಪ ಟೈಮ್ ಆದ್ಮೇಲೆ ತನ್ನಿಂತಾನ ಒಂದೊಂದು ತಿರ್ಗಾಕತ್ತಾವ. ತಿರುಗಲಿಲ್ಲ ಅಂತಂದ್ರೆ ನೀವು ತಿರುಗಿಸ್ರಿ. ಆರಾಮಾಗಿ ಸಮಾಧಾನಲೆ ಜ್ವಾಕಿಲೆ ನೀವು ಅವನ್ನ ಮ್ಯಾಲ ಕೆಳಗ ಮ್ಯಾಲ ಮಾಡಬೇಕು. ಆಮೇಲೆ ಅದನ್ನು ಯಾಕಂತಂದ್ರೆ ಫ್ಲೇಮನ್ನು ಕಡಿಮೆ ಇರ್ತೈತೆ ರೀ. ಸ್ವಲ್ಪ ಟೈಮ್ ತೊಗೊಂಡು ನೀವು ಇವನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕ್ರಿ. ಯಾಕಂತಂದ್ರೆ ಒಳಗೆ ಹಸಿ ಬಿಸಿ ಅದು ಉಳಿಯಂಗಿಲ್ಲ. ಅಂದ್ರೆ ನೀವು ಆ ರೀತಿಯಾಗಿ ಜ್ವಾಕಿಲೆ ನೋಡ್ಕೊಂಡು ಸಮಾಧಾನ ಮಾಡಿದ್ರಿ ಅಂತಂದ್ರೆ ಆಮೇಲೆ ಏನು ಮಾಡಿರಿ, ಅದ ಒಂದು ಚಮಚನೋ ಅಥವಾ ಜಾರ್ ಏನು ಇರ್ತೈತಿರಲ್ಲ ಅದನ್ನು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಅಂತ ಹೇಳಿ ನೀವು ಇವನ್ನ ಪದ್ಧತಿಯಾಗಿ ಆ ಕಡೆಯಿಂದ ಈ ಕಡೆ ಮಾಡ್ಕೊಂತ ಎಣ್ಣೆಯಾಗ ಕರೀರಿ. ಏಕದಮ್ ಸಿಂಪಲ್ ಆಗಿ ಆಗ್ತಾವೆ. ನೋಡ್ಬೋದು ನೀವು, ಕಲರ್ನು ಅಟ್ಟ ಚೆಂದಾಗಿ ಬಂದಾವೆ. ಹಿಂಗೆ ಕಲರ್ ಬರ್ಬೇಕು ರೀ. ಒಳಗೂ ಚಲೋತ್ನಂಗೆ ಬಂದಿರ್ತಾವೆ. ಆಮೇಲೆ ಇದಕ್ಕಿಂತ ದೊಡ್ಡ ಬಿಡ್ತೀನಿ ಅಂತಂದ್ರೆ ನೀವು ದೊಡ್ಡ ಬಿಟ್ಟು ಮಾಡ್ಬೋದು ರೀ. ಅಥವಾ ಸಣ್ಣ ಮಾಡ್ತಂತಂದ್ರೆ ಸಣ್ಣನು ಮಾಡ್ಕೊಳ್ಬೋದು ರೀ. ಇದ್ರಾಗ ದೊಡ್ಡ ಸಣ್ಣ ನಾವು ಹೇಳಂಗಿಲ್ಲ. ಒಂದು ಕಡೆ ಪ್ಲೇಟ್ನಾಗ ತೆಗೆದು ಇಟ್ಕೊಂಡ್ಬಿಡ್ರಿ. ಸ್ವಲ್ಪ ಆರಿಲ್ಲ ರೀ. ಅವು ಆರುತ್ತಾನ ಇನ್ನೊಂದು ಬ್ಯಾಚನ್ನು ನೀವು ಎಣ್ಣೆ ಒಳಗೆ ಹಾಕಿ ಕರಿಯಾಕೆ ಸ್ವಲ್ಪ ಅದಕ್ಕೆ ದೊಡ್ಡ ಆಗ್ತದೆ ಅಷ್ಟೇ ರೀ. ಎಣ್ಣೆ ಒಳಗೆ ಕರಿಯಾಕ ಹಿಂಗೆ ಕೈಯಿಂದ ಯಾವ ರೀತಿ ಬಿಡ್ಬೇಕಂತ ಹೇಳಿ ನಿಮ್ಗೆ ಇದಕ್ಕೆ ತೋರಿಸಿದ್ರಿ ನಾವು. ಹಂಗನ ಈ ಎಣ್ಣೆ ಒಳಗೆ ಎಲ್ಲನೂ ಬಿಡ್ರಿ. ಭಾಳ ಏನೂ ಜಂಜಾಟಿಲ್ದ ಅತಿ ಸುಲಭವಾಗಿ ನೀವು ಈ ಒಂದು ದಹಿ ವಡಾನ ಅಥವಾ ದಹಿ ಬೆಲ್ಲನ ಮಾಡ್ತೀರಿ. ಆಮೇಲೆ ಇದೇ ಇಂಗು ಮತ್ತು ಉಪ್ಪನ್ನು ಹಾಕಿದಿರಲ್ಲ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಅದರೊಳಗೆ ಇವತ್ತು ಸ್ವಲ್ಪ ಆರಿದ ಮ್ಯಾಲ್ತ ಈ ಒಂದು ವಡೆಗಳನ್ನ ಅಥವಾ ಏನ್ರಿ ದಹಿ ಬೆಲ್ಲಗಳನ್ನು ನೀವು ಹಾಕಬೇಕು. ಹಾಕಿ ಸ್ವಲ್ಪ ಹೊತ್ತರಿ ಬಾಳತನ ಒಂದು ಈಟ್ ಆರಿದ ಮೇಲೆ ಸ್ವಲ್ಪ ಅವನ್ನ ಈ ರೀತಿಯಾಗಿ ನೀರಾಗಿ ಬಿಡಬೇಕು. ಆಮೇಲೆ ತಕ್ಕೊಂಬಿಡ್ಬೇಕ್ರಿ. ಭಾಳ ಹೊತ್ತನ ಏನು ಬಿಡೋದು ಬೇಕಾಗಿಲ್ಲ, ಅಷ್ಟು ಸ್ವಲ್ಪ ಟೈಮ್ದಾಗ ನೀವು ಅವನ್ನ ತೆಗಿಬೇಕು. ತಿಳಿತಿರಲ್ಲ. ಹಿಂಗೆ ಬ್ಯಾಚ್ ವೈಸ್ ನೀವು ಮಾಡ್ಕೊಳ್ಬೋದು ರೀ. ಆಮೇಲೆ ಆ ಹಿಟ್ಟನ್ನು ಮಾಡ್ಕೊಂಡು ನೀವು ತಯಾರು ಮಾಡ್ಕೊಂಡು ಇಟ್ಕೊಂಡು ಯಾವಾಗ ಬೇಕೋ ಅವಾಗ ಮಾಡ್ಕೊಳ್ಬೋದು ರೀ. ಅಥವಾ ಈ ರೀತಿಯಾಗಿ ಬರೀ ಎಣ್ಣೆ ಕರೆದು ಇಟ್ಕೊಂಡು ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಂಡು ಆಮೇಲೆ ನಿಮಗೆ ಯಾವಾಗ ಬೇಕೋ ಅವಾಗ ಈ ರೀತಿ ಮೊಸರು ವಡ ಅಥವಾ ದಹಿ ವಡಾನ ಮಾಡ್ಕೊಂಡು ತಿನ್ಬೋದು ರೀ. ನೋಡಿ, ಮೊಸರಿಗೆ ಸ್ವಲ್ಪ ಸಕ್ಕರೆ, ಹಂಗೆ ಸ್ವಲ್ಪ ಕೆಂಪು ಉಪ್ಪು, ಭಾಳ ಮಸ್ತಾಗಿರುವಂಥ ಟೇಸ್ಟ್ ಬರ್ತೈತಿ ಕೆಂಪು ಉಪ್ಪು ಹಾಕೋದ್ರಿಂದ. ಹಾಕಿ ಅದನ್ನು ಬೀಟ್ ಮಾಡಿ
ಗಾರ 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 ಅಂತ ಹೇಳಿ ಬೀಟ್ ಮಾಡಿರಿ, ಏಕದಮ್ ಮಸ್ತಾಗಿ ಸಾಫ್ಟ್ ಆಗ್ಬೇಕು ನೋಡ್ರಿ ಮೊಸರು. ಹಂಗೆ ನೀವು ಒಂದು ಬೀಟ್ ತೊಗೊಂಡು ಅಥವಾ ಒಂದು ಚಮಚೆಯಿಂದ ಮಾಡ್ರೂ ನಡೀತೈತೆ ರೀ. ಒಟ್ಟು ಕಂಟಿನ್ಯೂಸ್ ಆಗಿ ಅದನ್ನು ಶೇರ್ ಮಾಡಿ ಇದ್ರೆ ಈ ರೀತಿಯಾಗಿ ಬರ್ತೈತೆ ಮೊಸರು. ಹಿಂಗನ ಬರಬೇಕು. ಆಮೇಲೆ ಏನು ಮಾಡಿರಿ, ನೀವೇನು ಹಿಂಗೆ ಮತ್ತು ಉಪ್ಪಿನ ನೀರಾಗಿ ಬಿಟ್ಟಿದ್ರಲ್ಲ, ಆ ಒಂದು ಎಲ್ಲ ವಡೆಗಳನ್ನ ಅಥವಾ ಬಲ್ಲಗಳನ್ನ ಸ್ವಲ್ಪ ಕೈಯಿಂದ ಒತ್ತಿರಿ. ಅಂದ್ರೆ ನೀರು ಹೋದ್ರೆ ಅಷ್ಟು ಸಾಕ್ರಿ. ಒತ್ತಿ ನೀವು ಹೆಂಗೆ ಬೇಕಾದಂಗೆ ಒಂದು ತೆಗೆದಿಟ್ಕೊಳ್ಬೋದು ರೀ. ಇಲ್ಲ ಡೈರೆಕ್ಟ್ ಮೊಸರನ್ನೇ ಹಾಕಿ ಇಡ್ದಂತಂದ್ರೆ ಹಂಗೂ ಮಾಡ್ಕೊಳ್ಬೋದು. ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡಿ ನಾವು ನಿಮಗೆ ಸುಮ್ಮ ತೋರ್ಸಾಕತ್ತೀವಿ. ಏಕದಮ್ ಸಿಂಪಲ್ಲಾಗಿ ಅವನ್ನೆಲ್ಲ ಮೊಸರು ಜೊತೆ ಮಿಕ್ಸ್ ಮಾಡಿರಿ. ಆಮೇಲೆ ಅದಕ್ಕೆ ಜೀರಿಗೆನ ಹುರಿದ ಪುಡಿ ಮಾಡಿರಿ. ಅಂದ್ರೆ ಜೀರಿಗೆ ಪುಡಿ ಹುರಿದು ಮಾಡಿರಿ ನೀವು, ಅದನ್ನು ಇದ್ರ ಮೇಲೆ ಹಾಕಿರಿ. ಟೇಸ್ಟ್ ಭಾಳ ಭಾರಿ ಬರ್ತೈತೆ ರೀ. ಅದ್ರ ಜೊತೆ ಇಮ್ಲಿ ಚಟ್ನಿ ಅಥವಾ ಟ್ಯಾಮರಿನ್ ಚಟ್ನಿಯನ್ನು ನೀವು ಹಾಕಿರಿ, ಗ್ರೀನ್ ಚಟ್ನಿಯನ್ನು ನೀವು ಹಾಕಿರಿ. ಇವೆಲ್ಲ ರೆಸಿಪಿಗಳು ನಮ್ಮ ಚಾನಲ್ದಾಗ ಅದಾವು. ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರಿಬೇಕಂದ್ರೆ ಮೇಲೆ ಒಂದು ಈಟ ಮಸಾಲ ಪುಡಿ ಅಥವಾ ಖಾರದ ಪುಡಿಯನ್ನು, ಒಂದು ಅಚ್ಚ ಖಾರದ ಪುಡಿಯನ್ನು ನಾವು ಹಾಕಿದ್ರೂ ನಡೀತೈತೆ ರೀ. ಹಿಂಗನ ನಿಮಗೆ ಹೆಂಗೆ ಬೇಕೋ ಆ ರೀತಿ ಮಾಡ್ಕೊಂಡು ನೀವು ಸರ್ವ್ ಮಾಡ್ಕೊಳ್ಬೋದು ರೀ. ಇದೈತಿಲ್ಲ ಏಕದಮ್ ಸಿಂಪಲ್ ಆಗಿರುವಂತಹ ರೆಸಿಪಿ ಐತಿ, ಅಗದಿ ಮಸ್ತಾಗುವಂಥ ರೆಸಿಪಿ ಐತಿ. ಮತ್ತು ನಿಮ್ಗೆ ಚಲೋನು ಅನಿಸ್ತೈತೆ ರೀ. ಅವಾಗವಾಗ ಈ ರೀತಿಯ ರೆಸಿಪಿಗಳನ್ನ ತಾವು ಮನೆಯೊಳಗನ ಮಾಡಿ ತಿನ್ನಿರಿ. ಹೊರಗೆ ಹೋಗೋದಿದ್ದ ಇರ್ತೈತೆ ರೀ. ಒಂದು ಸಲ ಮನೆಯೊಳಗೆ ಮಸ್ತಂಗೆ ಮಾಡಿ ಎಲ್ಲರೂ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ತಿನ್ನಿರಿ ಅಂತ ನಾವು ಹೇಳ್ತೀವಿ. ಹಂಗೆ ಇಷ್ಟ ಆಗಿದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ ನಮ್ಮ ಯೂಟ್ಯೂಬ್ ಚಾನಲ್ನ. ಹಾಗಾದ್ರೆ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.